ನವೆಂಬರ್ 24ನೇ ತಾರೀಕು ಹಾಸನದಲ್ಲಿ ಜೆಡಿಎಸ್ ಒಂದು ಮಹಾ ಸಮಾವೇಶವನ್ನು ಮಾಡುತ್ತೆ. ಆ ಸಮಾವೇಶದ ನೇತೃತ್ವ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡರು. ನಾನಿನ್ನೂ ಕೂಡ ಬದುಕಿದ್ದೇನೆ ಎಂದ ದೊಡ್ಡಗೌಡರು ಸರ್ಕಾರದ ದರ್ಪದ ಪ್ರಶ್ನೆಗಳಿಗೆಲ್ಲ ಸಮಾವೇಶದಲ್ಲಿ ಉತ್ತರ ಕೊಡ್ತೀನಿ, ಅದೇ ಹುಮ್ಮಸ್ಸು ಅದೇ ಉತ್ಸಾಹದಲ್ಲಿ ಸರ್ಕಾರಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಎಚ್.ಡಿ. ದೇವೇಗೌಡರು. ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲದೆ ಬರ್ಬಾದಾಗಿದೆ, ಯೋಜನೆಗಳಿಗೆ ಹಣ ಸುರಿದು ಅಭಿವೃದ್ಧಿ ಮಾಡಲಾಗದ ಸ್ಥಿತಿಗೆ ಬಂದಿದೆ ಅಂತ ಹೇಳಿ ದೊಡ್ಡಗೌಡರು ಅರ್ಥಾತ್ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇನ್ನು ನಾನಿನ್ನೂ ಬದುಕಿದ್ದೀನಿ, ನನ್ನಲ್ಲಿ ಅದೇ ಹಳೆಯ ಉತ್ಸಾಹ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಗುಟ್ರು ಹಾಕಿದ್ರು. ರಾಜ್ಯದಲ್ಲಿ ಅದೆಷ್ಟೋ ಅನಧಿಕೃತ ಕೊಳಚೆ ಪ್ರದೇಶಗಳ ಸಂಖ್ಯೆ ಜಾಸ್ತಿ ಆಗಿದೆ. ವೀಲ್ ಚೇರ್ನಲ್ಲಿ ಇದೇ ಆರೋಗ್ಯವನ್ನ ಇಟ್ಕೊಂಡು ಸುತ್ತಾಡ್ತೀನಿ, ರಾಜ್ಯ ಪ್ರವಾಸ ಮಾಡ್ತೀನಿ, ಪ್ರತಿಯೊಂದು ಅನಧಿಕೃತ ಕೊಳಚೆ ಪ್ರದೇಶಗಳ ಅಂಕಿಅಂಶದ ಸಮೇತ ಸರ್ಕಾರದ ಗಮನಕ್ಕೆ ತರಿಸ್ತೀನಿ ಅಥವಾ ತರ್ತೀನಿ ಅಂತ ಹೇಳಿ ದೊಡ್ಡಗೌಡರು ಹೇಳಿರುವಂತಹದ್ದು. ವೀಲ್ ಚೇರ್ನಲ್ಲೇ ಕೂತ್ಕೊಂಡು ಆ ಸ್ಥಳಗಳಿಗೆ ಭೇಟಿ ಕೊಡಲಿದ್ದೇವೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ದೊಡ್ಡಗೌಡರು ಈ ಹಿಂದೆ ಜೆಪಿ ಭವನದಲ್ಲಿ ನಡೆದಂತಹ ಅಧಿಕೃತವಾದ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಸಮಾವೇಶದ ಬಗ್ಗೆ ಮಾತನಾಡಿದರು. ಆದರೆ ಈ ಹೇಳಿಕೆ ನಿನ್ನೆ ಕೊಟ್ಟಂತಹದ್ದು, ಈ ಹಿಂದಿನ ಹೇಳಿಕೆಯಲ್ಲೂ ಕೂಡ ಇದೇ ತರಹದ ವಾಕ್ಯಗಳ ಉಲ್ಲೇಖ ಆಗಿತ್ತು. ಹಾಸನದ ಸಮಾವೇಶಕ್ಕೆ ಜೆಡಿಎಸ್ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡುತ್ತೆ. ಇದು ಕೇವಲ ಸಮಾವೇಶವಾಗಿ ಮಾತ್ರ ಉಳಿದುಕೊಳ್ಳುವುದಿಲ್ಲ. ಜೆಡಿಎಸ್ ಪಕ್ಷದ ಹಾಸನದ ಶಕ್ತಿ ಪ್ರದರ್ಶನವೂ ಕೂಡ ಇದೇ ಆಗುತ್ತೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇದು ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ತುಂಬುವಂತ ಒಂದು ಪ್ರಯತ್ನ, ಪೊಲಿಟಿಕಲ್ ಸ್ಟ್ರಾಟಜಿಯ ಭಾಗ, ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗವೂ ಕೂಡ ಇದೆ. ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಸಮಾವೇಶಗಳಾಗೋದಿಲ್ಲ. ಬಹುಶಃ ಆ ಜೆಡಿಎಸ್ನ ವೇದಿಕೆಯಲ್ಲಿ ಒಬ್ಬನೇ ಒಬ್ಬ ಸ್ಥಳೀಯ ಬಿಜೆಪಿ ನಾಯಕರನ್ನು ಹೊರತುಪಡಿಸಿದರೆ ಯಾವ ರಾಜಕೀಯ ನಾಯಕ, ಯಾವ ರಾಜ್ಯ ಮಟ್ಟದ ಬಿಜೆಪಿ ನಾಯಕರಿಗೂ ಕೂಡ ಆಹ್ವಾನ ಸಿಕ್ಕಿರಲಿಕ್ಕಿಲ್ಲ. ಕಾರಣ ಇದು ಜೆಡಿಎಸ್ ಪ್ರತ್ಯೇಕವಾಗಿ ನಡೆಸ್ತಾ ಇರುವಂತಹ ಒಂದು ಸಮಾವೇಶ. ಒಟ್ಟಾರೆ ದೊಡ್ಡಗೌಡರು ಅರ್ಥಾತ್ ಮಾಜಿ ಪ್ರಧಾನಿ ಸರ್ಕಾರದ ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ. ಸರ್ಕಾರದ ಖಜಾನೆ ದುಡ್ಡಿಲ್ಲದೆ ಬರ್ಬಾದಾಗಿದೆ. ಸರ್ಕಾರ ತೆಗೆದುಕೊಂಡಂತಹ ಯೋಜನೆಗಳಿಗೆ ಅಥವಾ ಈ ಹಿಂದಿನ ಸರ್ಕಾರಗಳು ತೆಗೆದುಕೊಂಡ ಯೋಜನೆಗಳು ಈಗ ಅನುಷ್ಠಾನಕ್ಕೆ ಬಂದರೆ ಆ ಯೋಜನೆಗಳಿಗೆ ಬಿಲ್ ಮಂಜೂರು ಮಾಡೋದಕ್ಕೂ ದುಡ್ಡಿಲ್ಲ. ಯಾಕೆ ದುಡ್ಡಿಲ್ಲ? ಸರ್ಕಾರದ ಸ್ವಾರ್ಥ ಹಿತಾಸಕ್ತಿಗಾಗಿ ತೆಗೆದುಕೊಂಡ ಪಂಚ ಯೋಜನೆಗಳಿಗೆ ದುಡ್ಡು ಸುರಿದು ರಾಜ್ಯದ ಅಭಿವೃದ್ಧಿಗೆ ದುಡ್ಡಿಲ್ಲ ಖಜಾನೆಯಲ್ಲಿ. ಇದು ದೇವೇಗೌಡರ ವಾಕ್ಯ. ರಾಜ್ಯದಲ್ಲಿ ಅನಧಿಕೃತ ಕೊಳಚೆ ಪ್ರದೇಶಗಳು ನೋಡಿ, ಕೋಗಿಲು ಬಡಾವಣೆ ಅನಧಿಕೃತ ಅನ್ನುವುದು ಸಾಬೀತಾದ ನಂತರ ಸರ್ಕಾರ ತೆಗೆದುಕೊಂಡ ಬುಲ್ಡೋಸರ್ ನೀತಿ, ಅದಾದ ನಂತರ ಮುನ್ನೆಲೆಗೆ ಬಂದ ಅದೆಷ್ಟೋ ಚರ್ಚೆಗಳು, ಆ ಚರ್ಚೆಗಳ ಪೈಕಿ ಅನಧಿಕೃತ ಕೊಳಚೆ, ಅನಧಿಕೃತ ಕೊಳಗೇರಿ, ಅನಧಿಕೃತ ಸ್ಲಮ್ ಏರಿಯಾಸ್, ಅಂದರೆ ಸರ್ಕಾರದ ಸ್ವತ್ತನ್ನ ಯಾರೋ ಪ್ರತ್ಯೇಕವಾದಿಗಳು ಅಥವಾ ಪ್ರತ್ಯೇಕವಾದಂಥ ವರ್ಗ, ಪ್ರತ್ಯೇಕವಾದಿಗಳಲ್ಲ, ಪ್ರತ್ಯೇಕವಾದಂತಹ ವರ್ಗ ಆ ಸರ್ಕಾರಿ ಜಾಗಗಳನ್ನು ತಮ್ಮ ವಾಸ್ತವ್ಯ ಸ್ಥಾನವಾಗಿ ಮಾರ್ಪಡಿಸುವಂತಹದ್ದು ಕೂಡ ಕಾನೂನು ಬಾಹಿರ. ಹಾಗಾಗಿ ಅಂಕಿಅಂಶಗಳನ್ನು ಇಡ್ತೀನಿ ಅಂತ ಹೇಳಿ ದೊಡ್ಡಗೌಡರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.